ಯಾಕೆ ಗೊತ್ತಾ, ಇನ್ನೊಂದು ಚಿಕ್ಕ ಹುಡುಗರನ್ನೆಲ್ಲ ಹಂಗೆ ಡ್ರಾಪ್ ಕೊಡೋಕೆ ಹೋಗಲ್ಲ. ಏನು ಪ್ರಾಬ್ಲಮ್ಮು ಗೊತ್ತಾ, ಸುಮ್ಮನೆ ನಮ್ಮ ಮೇಲೆ ನಮಗೆ ಗ್ಯಾರಂಟಿ ಇರೋಲ್ಲ, ಟೈಮ್ ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಚಿಕ್ಕ ಹುಡುಗ ನಾವು ಹೆಲ್ಮೆಟ್ ಇಲ್ಲದೆ ಕರ್ಕೊಂಡು ಹೋಗ್ಬಿಡೋದು. ಈಗ ನಾವೇ ಕರೆಕ್ಟಾಗಿ ಹೋಗ್ತಿದ್ರು, ನಮ್ಮ ಹಿಂದೆ ಬರೋನು ಮುಂದೆ ಬರೋನು ಕರೆಕ್ಟಾಗಿ ಬರ್ತಾನೆ ಅಂತ ಏನು ಗ್ಯಾರಂಟಿ ಅಲ್ವಾ? ಆ ಹುಡುಗನ ಕರ್ಕೊಂಡು ಹೋಗೋದು ನಮ್ಮ ಜೊತೆ ಏನಾದರೂ ಒಂದು ಎಡವಟ್ಟಾಯಿತು ಆಮೇಲೆ ನಮ್ಮ ತಲೆ ಮೇಲೆ ಬರುತ್ತೆ. ಅದ್ರ ಬದಲು ನಾವು ಕರ್ಕೊಂಡು ಹೋಗಲಿಲ್ಲ ಅಂದರೂ ಕೂಡ ಅವ್ನು ಹೆಂಗೆ ಬಸ್ಸಲ್ಲಿ ಗೀಸಲ್ಲಿ ಹೋಗ್ಕೋತಾನ. ಒಳ್ಳೇದಾದು, ಬಸ್ಸಲ್ಲಿ ಸ್ವಲ್ಪ ಸೇಫ್ ಇರುತ್ತಾ ಬೈಕ್ಗಿಂತ. ಅದು ಅಲ್ಲದೆ ಹುಡುಗರು ನಮ್ಮ ಚಿಕ್ಕ ಹುಡುಗರು ಅದು ಯಾವ ಗ್ಯಾರಂಟಿ ಮೇಲೆ ಗೊತ್ತಿಲ್ಲದೆ ಇರೋರನ್ನ ಇದು ಕೇಳ್ತಾರೆ ಡ್ರಾಪು. ಅದು ಇಲ್ಲ, ತಪ್ಪಲ್ವಾ? ಕೇಳಕ್ಕೆ ಹೋಗ್ಬಾರ್ದು. ಯಾರಿಗೆ ಗೊತ್ತು, ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕಾಲ ತುಂಬ ಕೆಟ್ಟೋಗಿದೆ, ಅದು ಎಲ್ರಿಗೂ ಗೊತ್ತು. ಚಿಕ್ಕ ಮಕ್ಕಳು ಇವತ್ತು ಯಾರೋ ಡ್ರಾಪ್ ಕೇಳಿದ ಮಗು ಇನ್ನೂ ಸ್ವಲ್ಪ ದಿನಕ್ಕೆ ಇರೋದೇ ಇಲ್ಲ ಅವನು, ಹಂಗಾಗ್ಬಿಡುತ್ತೆ. ಈಗ ಹೋಗ್ತಾ ಇರೋದು ನಾವು ನಿಯರ್ ಬೈ KR ನಗರದಲ್ಲಿದ್ದೀವಿ, ಕೃಷ್ಣರಾಜ ನಗರ. ನಡಿಬೇಕು, ನಡೀರಿ. I-20 T20 I-20 ಇಲ್ಲೇ ಬಿಡಿ, ನಾನೇ ಹೋಗ್ತೀನಿ. ಕಾವೇರಿ ನದಿ ಬಿಡ್ದಿದ್ದು, ಇದು ಕಾವೇರಿ ನದಿ ಇದೆ. ಈ ಕಡೆ ಕಾವೇರಿ ನದಿ. ಎಷ್ಟು ನೀರು ತುಂಬಿರೋದು ಗೊತ್ತಾ ಆ ಟೈಮಲ್ಲಿ? ನೋಡಿ, ನೀರೇ ಇಲ್ಲ. ಅಯ್ಯಪ್ಪ, ಜನಕ್ಕೆ ಎಷ್ಟು ಕಷ್ಟ ಆಗ್ಬಿಡ್ತಲ್ವ. ಇಲ್ಲೊಂದು ದೇವಸ್ಥಾನ ಇದೆ, ಇದು ಯಾವುದೋ ಶಿವನ ದೇವಸ್ಥಾನ ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ. ಅರ್ಕೇಶ್ವರ ಸ್ವಾಮಿ, ಅರ್ಕೇಶ್ವರ ಕರೆಕ್ಟು. ಇನ್ನೇನು ನಾನು ರೀಚ್ ಆಗೋ ಲೊಕೇಶನ್ ಟಿ ನರಸೀಪುರಕ್ಕೆ 63 ಕಿಲೋಮೀಟ್ರ್ ಇದೆ. ಅಂದರೆ ಇನ್ನೊಂದು 1 hour 14 minutes ಅಂತ ತೋರಿಸ್ತಾ ಇದೆ. ನಿನ್ನ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಾಡ್ಸ್ಕೊಂಡು ಹೋಗ್ತಾ ಇರೋದು ನಾನು. ಎಷ್ಟು ಆರಾಮಾಗಿ ಹೋಗ್ತಿದ್ದ ಅಲ್ವಾ? ಯಪ್ಪ ಭಗವಂತ, ಏನು ಜೀವದ ಮೇಲೆ ಆಸೆನೇ ಇಲ್ಲ ಅನ್ಸುತ್ತೆ ಅವನಿಗೆ. ಅದೇನು ಅಂತ ಉಟ್ಬಿಡ್ತಾವ ಎಲ್ಲ. ಅಯ್ಯೋ, ದೇವರು ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ ಡುಂಡು 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 ಡುಂಡು. ಚೆನ್ನಾಗಿದೆ ಮೈಸೂರು. ಒಂಥರ ನಮ್ಮ ಬರ್ತಾನೆ ಇದ್ನಲ್ಲ ಚಿಕ್ಕ ವಯಸ್ಸಿಂದ. ಮೈಸೂರು ಒಂಥರ ಡಿಫ್ರೆಂಟ್ ವೈಬ್ಸ್. ಮೈಸೂರು ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದು ಪ್ಯಾಲೇಸು, ಚಾಮುಂಡಿ ಬೆಟ್ಟ. ಈಗ ಸುಮಾರು ಜನಕ್ಕೆ ಮೈಸೂರು ಅಂದರೆ ನೆನಪು ಬರುತ್ತೆ. ಯೂಟ್ಯೂಬ್ ಅವರೆಲ್ಲ ನೋಡೋರಿಗೆ ಮೈಸೂರು ಅಂದ ತಕ್ಷಣ ಜ್ಞಾಪಕ ಬರೋದು ನಮ್ಮ ಕೆಲವು ಯೂಟ್ಯೂಬರ್ಸು. ಟಿಪಿಕಲ್ ಕನ್ನಡಿಗ, K09 ರೈಡರು, ಮೈಸೂರು ಮ್ಯಾಂಗೋ, ಅವ್ರು ಟ್ರೋಲ್ ಮಾಡ್ತಾರಲ್ಲ ಅವರು, ಆ ಥರದವ್ರು ಸುಮಾರು ಜನ ಇದ್ದಾರೆ. ಅವರೆಲ್ಲ ನೆನಪು ಬರ್ತಾರೆ. ಕಿತ್ತಡಿ ಕಿರಣ್ ಅವರು ಮೈಸೂರು ಅಂದ ತಕ್ಷಣ ನೆನಪು ಬರ್ತಾರೆ, ಬಟ್ ಅವ್ರು ಮೈಸೂರು ಡಿಸ್ಟಿಕ್ಕಿಗೆ ಸೇರಿದವರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವರು ಚಾಮರಾಜನಗರ ಡಿಸ್ಟಿಕ್ಕಿಗೆ ಸೇರಿರೋರು. ಬಟ್ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸ್. ನಂಗೆ ಒಂಥರ ಅವ್ರ ವೀಡಿಯೋಸ್ ನೋಡೋಕ್ಕೆ ಖುಷಿ. ನಾವೀಗ ಇಲ್ಲಿ ಲೆಫ್ಟಿಗೆ ತಿರುಗ್ಕೋಬೇಕು, ಬಟ್ ಸಿಗ್ನಲ್ ಹಾಕಿಲ್ಲ, ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಸರಿ, ಇವ್ರಿಗೆಲ್ಲ ಏನು ಹೋಗ್ತಾರೆ. ರೋಡ್ ಮಾತ್ರ ಸಖತ್ತಾಗಿದೆ. ವಾವ್, ಅಲ್ಟಿ ಗುರು. ಎದೆ ಮೇಲೆ ಬರ್ತಾರಲ್ರಿ ಸ್ವಾಮಿ. ಹಾರ ನೋಡಿದ್ರು ತಿರ್ಗಲ್ಲ, ಅಷ್ಟು ಜಾಗನೂ ಹೋಗುವಂತ. ಬಸ್ಗಳೆಲ್ಲ ಮೊದಲು ಬರ್ತಾ ಇರಲಿಲ್ಲ ಈ ಕಡೆ, ಬರೀ ಪ್ರೈವೇಟ್ ಬಸ್ಸು ಓಡಾಡೋಕ್ಕೆಲ್ಲ. ಬಟ್ ಇವಾಗ ರೋಡು ಎಲ್ಲ ಆದಮೇಲೆ, ಸ್ವಲ್ಪ ಅಭಿವೃದ್ಧಿ ಆದಮೇಲೆ ಬಸ್ಗಳು ಬರ್ತಾ ಇದೆ. ಇನ್ನೊಂದು 7 ಕಿಲೋಮೀಟ್ರ್ ಇದೆ. ರೋಡ್ ಆಗಿದ್ದು ತುಂಬ ಒಳ್ಳೆಯದಪ್ಪ. ರೋಡು ಭಾರಿ ಪ್ರಾಬ್ಲಮ್ ಆಗುತ್ತೆ ಇಲ್ಲಿರೋರಿಗೆಲ್ಲ.
ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೆಕೆ ಜಾಸ್ತಿ ಈ ಕಡೆ ಸ್ವಲ್ಪ. ಕೊಳ್ಳೇಗಾಲ ಎಲ್ಲ ಇದೇ ರೂಟು. ನಂಜನಗೂಡು ಎಲ್ಲ ಅಕ್ಕಪಕ್ಕನೇ ಇದೆ. ಆಮೇಲೆ ಇನ್ನೊಂದು ಊರಿದೆ ಈ ಕಡೆ ಹತ್ರದಲ್ಲಿ, ತ್ರಿಪುರ ಸುಂದರಿ ದೇವಸ್ಥಾನ ಇದೆ. ಮೂಗೂರು ಯಾವುದ್ರಲ್ಲೂ ಮೂಗೂರು ಅನಿಸುತ್ತೆ. ಅಲ್ಲಿ ತ್ರಿಪುರ ಸುಂದರಿ ದೇವಸ್ಥಾನ ಅಂತ ಇದೆ. ಅದು ಕೂಡ ತುಂಬ ಫೇಮಸ್ಸು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಿದ್ದೀನಿ, ಇಲ್ಲೆಲ್ಲ ಸುತ್ತಾಡಿದ್ದೀನಿ. ನಮ್ಮ ಅಜ್ಜಿ ಊರು ಅಲ್ವಾ, ಅಜ್ಜಿ ಎಲ್ಲ ಇಲ್ಲೇ ಇರ್ತಿದ್ರು. ಅಂದರೆ ನಮ್ಮ ಅಮ್ಮನ ಅತ್ತೆ, ಇನ್ನು ಅವ್ರ ಅತ್ತೆ ಮತ್ತು ಚಿಕ್ಕಪ್ಪ ಎಲ್ಲ ಇಲ್ಲೇ ಇದ್ದವರು. ನಮ್ಮ ಮಾವನೂ ಇದ್ದಾರೆ ಇಲ್ಲೇ. ಈಗ ಕೆಲಸ ಇವತ್ತು ಸಿಗ್ತಾರ ಇಲ್ಲೋ ಗೊತ್ತಿಲ್ಲ. ನಾನು ಇನ್ನು ಹೇಳೇ ಇಲ್ಲ ಅವ್ರಿಗೆ ಬರ್ತೀನ ಇಲ್ವ ಅಂತ. ನೋಡೋಣ ಬನ್ನಿ. ಸಿಪ್ರ ಬಿಡ್ತು ಸೀದಾ ಹೋದರೆ ಕೊಳ್ಳೇಗಾಲ. ಇದೇ ತ್ರಿವೇಣಿ ಸಂಗಮ ಆಗೋ ನದಿ. ನೀರಿಲ್ಲ, ಕಮ್ಮಿಯಾಗಿ ಹೋಗಿದ್ಯಾರಪ್ಪ. ಇಲ್ಲೆಲ್ಲ ಪ್ರೈವೇಟ್ ಬಸ್ಗಳು ಜಾಸ್ತಿ ಓಡಾಡೋದು ಗೌರ್ಮೆಂಟ್ ಬಸ್ಗಿಂತ. ಹಿಂಗೆ ಹೋದ್ರೆ ಸಿಟಿ ಒಳಗೆ ಹೋಗ್ತೀವಿ ಅನಿಸುತ್ತೆ. ನಾವು ಹಿಂಗೆ ಹೋಗೋಣ, ಯಾಕಂದರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಈ ದೇವಸ್ಥಾನ ಬಂದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ. ಇದು ರಶ್ ಇದೆ, ಪರವಾಗಿಲ್ಲ. ಇವತ್ತು ಸೋಮವಾರ ಅಲ್ವಾ, ಬರ್ತಾರೆ. ಒಂಥರ ಖುಷಿ ಆಗ್ತಾಯಿದೆ. ಈಗ ಸ್ವಲ್ಪ ಮನಸ್ಸು ಹಗುರ ಆಗ್ತಾಯಿದೆ ಒಂಥರ. ಯಾಕಂದರೆ ದೇವಸ್ಥಾನ ನಿಯರ್ ಬೈ ಬಂದಂಗೆ ಒಂಥರ ನೆಮ್ಮದಿ. ಅದು ಹಾಗೆ ಗುರು, ಒಂಥರ ಅದೇನೋ ಒಂದು ನಂಬಿಕೆ ಇರುತ್ತಲ್ಲ, ದೇವ್ರ ಹತ್ರ ಹೋದರೆ ನನ್ನ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಆಗುತ್ತೆ, ಎಲ್ಲನೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಫೀಲ್ ಇರುತ್ತೆ. ಅದು ಸರಿ ಹೋಗುತ್ತೆ. ಓ ಅಣ್ಣ, ದೇವ್ರ ದರ್ಶನ ಎಲ್ಲ ಆಯಿತು ಸ್ನೇಹಿತರೆ. ಖುಷಿ ಆಯಿತು. ನಮ್ಮ ಅಜ್ಜಿ ಮನೆಗೆ ಈಗ ಹೊರಡೋ ಸಮಯ. ವರ್ಷಕ್ಕೊಂದ್ಸಲ ಜಾತ್ರೆ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಬೀಗ ಎಲ್ಲ ಕಟ್ಟಿಯಾರ ನೋಡಿ. ಇದು ಏನೋ ಹರಕೆದಿರ್ಬೇಕಿದೆ. ನಾನು ಯಾವಾಗಲೂ ಬರ್ತಾ ಇರ್ತೀನಿ. ನನಗೆ ಏನೇ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ ಇರಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ, ಎಲ್ಲದನ್ನೂ ದೇವ್ರ ಜೊತೆ ಹಂಚ್ಕೊಳ್ಳೋದು. ಈ ದೇವರು ನಂಬಿದ ಮೇಲೆ ನನಗೇನೋ ಸ್ವಲ್ಪ ನಿರಾಳ. ಎಲ್ಲ ದೇವ್ರನ್ನೂ ನಂಬ್ತೀನಿ, ಬಟ್ ಏನೇನೋ ಚೇಂಜಸ್ ಆಗಿದೆ ಅಂದರೆ ಅದು ಇಲ್ಲಿಂದಲೇ. ಇರಲಿ, ಬನ್ನಿ ಹೊರಡೋಣ. ಏನು ಗುರು ಹಿಂಗೆ ನಿಲ್ಲಿಸ್ಬಿಟ್ಟವ್ರ ಗಾಡಿ. ಒಳಗಡೆ ಆ್ಯಕ್ಚುಲಿ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ. ಸುಮಾರು ಜನ ಬರ್ತಾರೆ. ಶುಕ್ರವಾರ ಮಂಗಳವಾರ ಎಲ್ಲ ತುಂಬ ಫೇಮಸ್ಸು. ನಾವೀಗ ಅಜ್ಜಿ ಮನೆಗೆ ಹೋಗೋಣ. ಇದೇ ದೇವಸ್ಥಾನ. ನೀವು ಎಲ್ಲ ಬನ್ನಿ, ಬರಬೇಕು ಅನ್ಸಿದ್ರೆ TNCಪುರದಲ್ಲಿ ಬಣ್ಣಾರಿ ಅಮ್ಮ ತಾಯಿ ದೇವಸ್ಥಾನ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ. ತಡೀರಪ್ಪ, ಇನ್ನೊಂದ್ಸಲ ನಮಸ್ಕಾರ ಮಾಡ್ಕೊಂಬಿಡ್ತೀನಿ. ಇದೇ ದೇವಸ್ಥಾನ ನೋಡಿ, ಕಾಣಿಸ್ತಾ ಇದೆಯಾ? ಒಳಗಡೆ ದೇವ್ರನ್ನೆಲ್ಲ ತೋರಿಸೋನ್ಬಿಡಿ, ತೋರಿಸ್ಬಾರ್ದು. ಅದು ರೌಂಡ್ ಆಯಿತು ಅಂತ ಅಂದ್ಕೊಂಡು ಹಿಂಗಿಂದ ಹೋಗೋಣ. ಮನಸ್ಸು ಈಗ ಹಗುರ ಅನ್ನಿಸ್ತಾ ಇದೆ. ನನಗೇನೇ ಪ್ರಾಬ್ಲಮ್ ಇದ್ರೂ ನಾನು ಬರೋದೇ ಆ ದೇವಸ್ಥಾನಕ್ಕೆ ಜಾಸ್ತಿ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ಏನೋ ಗೊತ್ತಿಲ್ಲ, ಅಲ್ಲಿ ಒಂಥರ ಸ್ವಲ್ಪ ಜಾಸ್ತಿ ನಂಬಿಕೆ ನನಗೆ. ಮನಸ್ಸು ಹಗುರ ಆಗುತ್ತೆ. ಯಾರು ಪ್ರಾಬ್ಲಮ್ ಇದೆ ಹೇಳ್ಕೊತೀನಿ, ಸಾಲ್ವ್ ಮಾಡೋಕ್ಕೆ ಏನಾದ್ರು ಒಂದು ಶಕ್ತಿ ಕೊಡಮ್ಮ ತಾಯಿ, ಐಡಿಯಾಗಳು ಕೊಡೋ ತಲೆಗೆ ಅಂತ. ಐಡಿಯಾಗಳು ಬರುತ್ತೆ, ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಲ್ವಾ. ದೇವಸ್ಥಾನಕ್ಕೆ ಬರೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ, ಒಳ್ಳೆಯದಾಗುತ್ತೆ ದೇವರಿಂದ. ಅದೊಂದು ನಂಬಿಕೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಯಾಕಂದರೆ ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಗೋಪ್ರೋ ಬ್ಯಾಟ್ರಿ ಚಾರ್ಜು ಹೊಗೆ ಹಾಕ್ಕೊಂಡಿದೆ ಆಯಿತಾ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.